ಇದನ್ನ ಅರ್ಥ ಮಾಡ್ಕೊಳ್ದಿರಾ ಈ ನನ್ನ ಮಕ್ಕಳು ಬಂದ್ಬಿಟ್ಟು ಬಾಯಿಗೆ ಬಂದಂಗೆ ಟ್ವೀಟ್ ಮಾಡ್ತಿದ್ದಾರೆ. ಚೈನಾ ಬಂದ್ಬಿಟ್ಟು ಶ್ರೀಲಂಕಾಗೆ ಜಾಸ್ತಿ ಸಾಲ ಕೊಟ್ಟು ಆ ಒಂದು ದೇಶನೇ ಹಾಳು ಮಾಡಿ ಬಿಸಾಕ್ಬಿಟ್ರು. ಕಾಶಿಯಿಂದ ಕನ್ಯಾಕುಮಾರಿವರೆಗೂ, ಗುಜರಾತ್ ಇಂದ ಅರುಣಾಚಲ್ ಪ್ರದೇಶವರೆಗೂ ಕೂಡ ಎಷ್ಟು ಟೂರಿಸಂ ಪ್ಲೇಸಸ್ ಇದೆ ನಿಮಗೆ ಗೊತ್ತಾ? ಇದೇ ತರನೇ 2021 ನಲ್ಲಿ ಜಮ್ಮು ಅಂಡ್ ಕಾಶ್ಮೀರ್ಗೂ ಕೂಡ ವಿಸಿಟ್ ಮಾಡ್ತಾರೆ. ನಮ್ಗೆ ಹೆಲ್ಪ್ ಮಾಡೋ ತರ ಇಂಡಿಯಾ ಬಂದ್ಬಿಟ್ಟು ಹೆಲಿಕಾಪ್ಟರ್ ನ ಕಳಿಸಿದೆ, ಜೊತೆಗೆ ಇಂಡಿಯನ್ ಆರ್ಮಿನೂ ಕೂಡ ಕಳ್ಸಿಕೊಟ್ಟಿದ್ದಾರೆ. ಮಾಲ್ದೀವ್ಸ್ ಬಂದ್ಬಿಟ್ಟು ಇಷ್ಟು ಚಿಕ್ಕ ಕಂಟ್ರಿ, ಎಷ್ಟೇ ದುರಾಂಕಾರ ಇದ್ರು ಮರ್ಚ್ಬಿಟ್ಟು ಜೋಬ್ನಲ್ಲಿ ಇಟ್ಕೋಬೇಕಷ್ಟೇ. ಮೋದಿ ಅವ್ರನ್ನ ಅನ್ನೋಂಥ ದಮ್ ನಿಮ್ಗಿಲ್ಲ. ನಮ್ಮ ಒಂದು ಇಂಡಿಯನ್ಸ್ಗೆ ಮೇಜರ್ ಹನಿಮೂನ್ ಡೆಸ್ಟಿನೇಷನ್ ಯಾವುದು ಅಂದ್ರೆ ಎಲ್ಲರೂ ಹೇಳೋದು ಒಂದೇ, ಮಾಲ್ದೀವ್ಸ್ ಅಂತ ಹೇಳಿ. ಇಂಡಿಯನ್ಸ್ ಫ್ರೀಕ್ವೆಂಟ್ ಆಗಿ ವಿಸಿಟ್ ಮಾಡಿರುವಂತ ಮಾಲ್ದೀವ್ಸ್ ಇವಾಗ ಬೈಕಾಟ್ ಆಗ್ತಿದೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಂಡಿಯನ್ ಸೆಲೆಬ್ರಿಟೀಸ್ ಜೊತೆಗೆ ನಾರ್ಮಲ್ ಸಿಟಿಸನ್ಸ್ ಕೂಡ ಮಾಲ್ದೀವ್ಸ್ಗೆ ಹೋಗ್ತಾರೆ. ಮಾಲ್ದೀವ್ಸ್ ಎಕಾನಮಿನಲ್ಲಿ ಜಾಸ್ತಿ, ಅವರ ಒಂದು GDP ನಲ್ಲಿ 28% ಅಷ್ಟು ಟೂರಿಸಂ ಇಂಡಸ್ಟ್ರಿಯಿಂದಾನೇ ಬರುತ್ತೆ. ಮತ್ತೆ ಮಾಲ್ದೀವ್ಸ್ ಟೂರಿಸಂ ಮಾರ್ಕೆಟ್ಗೆ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ಯಾರಪ್ಪ ಅಂದ್ರೆ ನಮ್ಮ ಒಂದು ಇಂಡಿಯಾನೇ. ಹೋದ ವರ್ಷ ನವೆಂಬರ್ ಅಲ್ಲಿ ಇಂಡಿಯಾ ಇಂದ 18,903 ಜನ ಮಾಲ್ದೀವ್ಸ್ಗೆ ಹೋಗಿದ್ದಾರೆ. ಅಷ್ಟೊಂದು ಜನ ಮಾಲ್ದೀವ್ಸ್ಗೆ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಮಾಲ್ದೀವ್ಸ್ ನ ಬೈಕಾಟ್ ಮಾಡಕ್ಕೆ ಏನ್ ಕಾರಣ? ಏನಕ್ಕೆ ಇಂಡಿಯನ್ಸ್ ಈ ಒಂದು ನಿರ್ಧಾರ ತಗೊಂಡಿದ್ದಾರೆ? ಹತ್ತತ್ರ ಮಾಲ್ದೀವ್ಸ್ ನಲ್ಲಿ 8,000 ಹೋಟೆಲ್ಸ್ ಕ್ಯಾನ್ಸಲ್ ಆಗಿದೆ. 2,000 ರಿಂದ 2,500 ಜನ ಫ್ಲೈಟ್ ಟಿಕೆಟ್ ನ ಕ್ಯಾನ್ಸಲ್ ಮಾಡಿದ್ದಾರೆ. ಮಾಲ್ದೀವ್ಸ್ ಮತ್ತೆ ಇಂಡಿಯಾ ದೇಶದ ಮಧ್ಯದಲ್ಲಿ ಚೈನಾನ ಕಡ್ಡಿ ಅಲ್ಲಾಡಿಸ್ತಿದ್ಯಾ? ಈ ಒಂದು ವಿಡಿಯೋನಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲನೇದಾಗಿ ನೀವು ತಿಳ್ಕೊಬೇಕಾಗಿರುವಂತದ್ದು ಈ ಒಂದು ಕಾಂಟ್ರವರ್ಸಿಗೆ ಏನ್ ಕಾರಣ ಅಂತ ಹೇಳಿ. ಇದನ್ನ ನೀವು ತಿಳ್ಕೊಂಡಿದ್ದೀರಾ ಅಂದ್ರೆ ಆಮೇಲೆ ಇನ್ ಡೆಪ್ತ್ ಆಗಿ ಹೋಗೋಣ ಅಂತ. ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಈ ಒಂದು ಇಶ್ಯೂ ಮೊದಲನೇದಾಗಿ ಲಕ್ಷದ್ವೀಪ್ ಐಲ್ಯಾಂಡ್ ಇಂದ ಸ್ಟಾರ್ಟ್ ಆಗುತ್ತೆ. ಕೊಚ್ಚಿ ಲಕ್ಷದ್ವೀಪ್ ಐಲ್ಯಾಂಡ್ ಸಬ್ಮರೀನ್ ಆಪ್ಟಿಕಲ್ ಫೈಬರ್ ಕನೆಕ್ಷನ್ ಗೋಸ್ಕರ PM ನರೇಂದ್ರ ಮೋದಿ ಅವರು ಲಕ್ಷದ್ವೀಪ್ ಗೆ ವಿಸಿಟ್ ಮಾಡ್ತಾರೆ. ಆ ಒಂದು ಬೀಚ್ ನ ಎಂಜಾಯ್ ಮಾಡ್ತಾ ಸ್ಕೂಬಾ ಡ್ರೈವಿಂಗ್ ಕೂಡ ಆಡ್ತಾರೆ. ತುಂಬಾ ಸಿಂಪಲ್ ಆಗಿ ಆ ಒಂದು ಫೋಟೋಸ್ ನ ಟ್ವಿಟರ್ ನಲ್ಲಿ ಅಪ್ಲೋಡ್ ಮಾಡಿ ಲಕ್ಷದ್ವೀಪ್ ನ ಒಂದು ವೈಭವನ ಹಂಚ್ಕೊಂತಾರೆ. ನರೇಂದ್ರ ಮೋದಿ ಅವರು ಟ್ವಿಟರ್ ನಲ್ಲಿ ಹಂಚ್ಕೊಂಡಿರುವಂತದ್ದು ಲಕ್ಷದ್ವೀಪ್ ಗೆ ನಾನು ರೀಸೆಂಟ್ ಆಗಿ ವಿಸಿಟ್ ಮಾಡಿದ್ದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅಷ್ಟೇ ಟ್ವೀಟ್ ಮಾಡಿದ್ರು. ನರೇಂದ್ರ ಮೋದಿ ಅವರು ಒಬ್ಬರೇ ಅಲ್ಲ, ನಾವೇ ಒಂದು ಪ್ಲೇಸ್ ಗೆ ಹೋಗಿದೀವಿ ಅಂದ್ರೆ ಒಂದು ಫೋಟೋನ ಕ್ಲಿಕ್ ಮಾಡ್ಕೊಂಡು ನೇಚರ್ ನ ಹೊಗಳ್ತೀವಿ ನೋಡಿ, ಅದೇ ತರಾನೇ ಅವರು ಹೋಗ್ಲಿದಾರ ಅಷ್ಟೇ. ನಮ್ಮಲ್ಲಿರುವಂತ ಒಂದು ಜನ ಸುಮ್ನೆ ಇರ್ತಾರ, ಕೆಳಗಡೆ ಕಮೆಂಟ್ಸ್ ಮಾಡಕ್ಕೆ ಶುರು ಮಾಡ್ತಾರೆ. ಅವಾಗ ನರೇಂದ್ರ ಮೋದಿ ಅವರು ಮತ್ತೆ ಇನ್ನೊಂದು ಟ್ವೀಟ್ ಮಾಡ್ತಾರೆ, ನಮ್ಮಲ್ಲೇನೆ ಟೂರಿಸ್ಟ್ ಸ್ಪಾಟ್ ಇದೆ, ಅದು ಲಕ್ಷದ್ವೀಪ್ ಅಂತ ಹೇಳಿ ಅದ್ಭುತವಾಗಿದೆ, ಅದಕ್ಕೆ ನೀವು ವಿಸಿಟ್ ಮಾಡಿ ಅಂತ ಹೇಳಿ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಅವರ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಇಂಡಿಯನ್ ಟೂರಿಸಂ ನ ಸಪೋರ್ಟ್ ಮಾಡೋ ಮುಖಾಂತರ ಒಂದು ಟ್ವೀಟ್ ನ ಮಾಡ್ತಾರೆ ಅಷ್ಟೇ. ಇಂತ ಒಂದು ಅದ್ಭುತವಾಗಿರುವಂತ ಒಂದು ಜಾಗನ ಬಿಟ್ಟು ಮಾಲ್ದೀವ್ಸ್ ಗೆ ಏನಕ್ಕೆ ಹೋಗ್ತೀರಾ ಅಂತ ಅಷ್ಟೇ ಹೇಳಿದ್ದು. ನರೇಂದ್ರ ಮೋದಿ ಅವರು ಇಷ್ಟೇ ಟ್ವೀಟ್ ಮಾಡಿದ್ದು. ಇದ್ರಲ್ಲಿ ನಿಮ್ಗೆ ಏನಾರ ತಪ್ಪು ಅನ್ಸುತ್ತಾ ನೀವೇ ಹೇಳಿ. ಇದಕ್ಕೆ ಸಪೋರ್ಟ್ ಮಾಡ್ತಾ ಇಂಡಿಯನ್ ಆಕ್ಟರ್ಸ್ ಅವರು ಕೂಡ ಮಾಲ್ದೀವ್ಸ್ ಗೆ ಹೋಗುವಂತ ಒಂದು ಅವಶ್ಯಕತೆನೇ ಇಲ್ಲ, ಲಕ್ಷದ್ವೀಪ್ ಗೆ ನೀವು ಹೋಗಿ ಅಂತ ಹೇಳಿ ಅವರು ಕೂಡ ಪಾಸಿಟಿವ್ ಆಗಿ ಟ್ವೀಟ್ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರ ಒಂದು ಪೋಸ್ಟ್ ನ ನೋಡ್ಬಿಟ್ಟು ಮಾಲ್ದೀವ್ಸ್ ನಲ್ಲಿರುವಂತ ರಾಜಕಾರಣಿಗಳಿಗೆ ಉರಿ ಶುರುವಾಗ್ಬಿಟ್ಟಿದೆ. ಆದ್ರೆ ನರೇಂದ್ರ ಮೋದಿ ಅವರ ಒಂದು ಟ್ವೀಟಿಗೆ ಮಾಲ್ದೀವ್ಸ್ ನಲ್ಲಿರುವಂತ ಕೆಲವೊಬ್ರು ರಾಜಕಾರಣಿಗಳು ಅಂದ್ರೆ ಡಿಪ್ಯೂಟಿ ಮಿನಿಸ್ಟರ್ಸ್ ಅದನ್ನ ಈಸಿಯಾಗಿ ತಗೊಂಡಿಲ್ಲ. ಅದರಲ್ಲಿ ಮೊದಲನೇ ಅವನು ಜಹೀದ್ ರಮೀಜ್ ಅಂತ ಹೇಳಿ ಮಿನಿಸ್ಟರ್ ಒಬ್ಬ ಇಂಡಿಯಾ ಮತ್ತೆ ಮಾಲ್ದೀವ್ಸ್ ನ ಕಂಪೇರ್ ಮಾಡಿ ತುಂಬಾ ಕೀಳಾಗಿ ಟ್ವೀಟ್ ಮಾಡ್ತಾನೆ. ಮಾಲ್ದೀವ್ಸ್ ಕೊಡುವಂತ ಒಂದು ಟೂರಿಸಂ ನಲ್ಲಿ ಆಫರ್ಸ್ ಇಂಡಿಯಾ ಅವ್ರಿಗೆ ಕೊಡಕ್ ಆಗಲ್ಲ ಅಂತ ಹೇಳಿದಾನೆ. ಅದರಲ್ಲಿ ಇನ್ನೊಬ್ಬ ಮಿನಿಸ್ಟರ್ ಆಗಿರುವಂತ ಅಬ್ದುಲ್ಲಾ ಅನ್ನೋನು ಮಾಲ್ದೀವ್ಸ್ ನ ಟಾರ್ಗೆಟ್ ಮಾಡೋದು ಇಂಡಿಯಾದವ್ರಿಗೆ ಕರೆಕ್ಟ್ ಅಲ್ಲ ಅಂತ ಹೇಳಿದಾನೆ. ಇಂಡಿಯಾದಲ್ಲಿ ಇರುವಂತ ಬೀಚ್ ಟೂರಿಸಂ ಮಾಲ್ದೀವ್ಸ್ ಗೆ ಕಂಪೇರ್ ಮಾಡಕ್ ಹೋಗ್ಬೇಡಿ ಅಂತ ಹೇಳಿ ಟ್ವೀಟ್ ಮಾಡಿದಾನೆ. ಇಂಡಿಯಾನ ನೋಡ್ಕೊಂಡು ತುಂಬಾ ನೆಗೆಟಿವ್ ಆಗಿ ಟ್ವೀಟ್ ಮಾಡಿದಾನೆ. ಇನ್ನ ಮೂರನೇದು ಮಾಲ್ದೀವ್ಸ್ ಡಿಪ್ಯೂಟಿ ಮಿನಿಸ್ಟರ್ ಯೂತ್ ಎಂಪವರ್ಮೆಂಟ್ ಆಗಿರುವಂತ ಮರಿಯಂ ಶ್ಯೂನಾನ್ ಅವರು ಡೈರೆಕ್ಟ್ ಆಗಿ ಮೋದಿ ಅವರ ಒಂದು ಟ್ವೀಟ್ ಗೆ ಬೈತಾಳೆ. ಮೋದಿ ಅವ್ರ ಮೇಲೆ ಅವಮಾನ ಮಾಡಬೇಕು ಅಂತಾನೆ ಒಂದು ಟ್ವೀಟ್ ನ ಮಾಡಿದ್ದಾರೆ. ಈ ಒಂದು ಟ್ವೀಟ್ ಮಾಡಾದ್ಮೇಲೆ ನಮ್ಮ ಒಂದು ಇಂಡಿಯನ್ ಸುಮ್ನೆ ಬಿಡ್ತಾರ? ನಮ್ಮ ಒಂದು ಹೆಮ್ಮೆಯ ಪ್ರಧಾನ ಮಂತ್ರಿಗಳಿಗೆ ಜೋಕರ್ ಅಂತ ಕರೆದ್ರೆ ಸುಮ್ನೆ ಬಿಡ್ತೀವ ನಾವು? ಅದೇ ತರನೇ ಇಂಡಿಯನ್ಸ್ ಎಲ್ಲರೂ ಕೂಡ ಸೇರ್ಕೊಂಡು ಬಾಯ್ಕಾಟ್ ಮಾಡ್ತಿದ್ದಾರೆ ಮಾಲ್ದೀವ್ಸ್ ನ. ಬಾಯ್ಕಾಟ್ ಯಾವಾಗ ಸ್ಟಾರ್ಟ್ ಆಯ್ತು ಮಾಲ್ದೀವ್ಸ್ ನ ಒಂದು ಗವರ್ನಮೆಂಟ್ ಗೆ ತಲೆ ತಿರುಗ್ಬಿಟ್ಟಿದೆ. ಇದಿಷ್ಟೇ ಅಲ್ಲ, ಲಕ್ಷದ್ವೀಪ್ ನ ಒಂದು ಡೆವಲಪ್ಮೆಂಟ್ಸ್ ಗೆ ಮೋದಿನವರು 1,156 crores ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ರೆಡಿ ಇದ್ರೆ ಈ ನನ್ನ ಮಕ್ಳಿಗೆ ಯಾಕೆ ಹೊಟ್ಟೆ ಊರಿ? ಮಾಲ್ದೀವ್ಸ್ ಗೆ ಹೋಗುವಂತ 4 ಜನದಲ್ಲಿ ಒಬ್ರು ಇಂಡಿಯನ್ಸ್ ಆಗಿರ್ತಾರೆ. ಮಾಲ್ದೀವ್ಸ್ ಬಂದ್ಬಿಟ್ಟು ಇಷ್ಟು ಚಿಕ್ಕ ಕಂಟ್ರಿ, ಎಷ್ಟೇ ದುರಾಂಕಾರ ಇದ್ರು ಮರ್ಚ್ಬಿಟ್ಟು ಜೋಬ್ ನಲ್ಲಿ ಇಟ್ಕೋಬೇಕಷ್ಟೇ. ಮೋದಿ ಅವ್ರನ್ನ ಅನ್ನೋಂತ ದಮ್ ನಿಮ್ಗಿಲ್ಲ. ಇವ್ರಿಗೆ ಇಷ್ಟೊಂದು ದುರಾಂಕಾರ ಹೆಂಗ್ ಬಂತು ಅಂದ್ರೆ ರೀಸೆಂಟ್ ಆಗಿ ಮೊಹಮ್ಮದ್ ಮಜೂಮ್ ಅನ್ನೋನು ಎಲೆಕ್ಟ್ ಆಗ್ತಾನೆ ಎಲೆಕ್ಷನ್ ನಲ್ಲಿ. ಇವನು ಇಂಡಿಯಾ ಔಟ್ ಅಂತ ಹೇಳಿ ಕ್ಯಾಂಪೇನ್ ಶುರು ಮಾಡಿ ಗೆದ್ದಿರುವಂತದ್ದು, ಮೋಸದಿಂದ ಗೆದ್ದಿದ್ದಾನೆ. ಇಂಡಿಯಾ ಔಟ್ ಕ್ಯಾಂಪ್ ಏನಪ್ಪಾ ಅಂದ್ರೆ ಮಾಲ್ದೀವ್ಸ್ ನಲ್ಲಿ ಇಂಡಿಯನ್ ಆರ್ಮಿ ಸ್ವಲ್ಪ ಜನ ಇದ್ದಾರೆ,
ಸೊ ಇವನು ಹೊಸದಾಗಿ ಎಲೆಕ್ಟ್ ಆಗಿದ್ದಾನೆ ನೋಡಿ. ಇಂಡಿಯಾ ಆರ್ಮಿ ನಮ್ಮ ಒಂದು ಮಾಲ್ದೀವ್ಸ್ ನಲ್ಲಿ ಇರಬಾರ್ದು ಅಂತ ಹೇಳಿ ಇಂಡಿಯಾ ಔಟ್ ಅಂತ ಹೇಳಿ ಒಂದು ಕ್ಯಾಂಪೇನ್ ಶುರು ಮಾಡ್ತಾನೆ. ಇವನು ಎಷ್ಟು ಬ್ರೈನ್ ವಾಶ್ ಮಾಡಿದ್ದ ಅಂದ್ರೆ ಮಾಲ್ದೀವ್ಸ್ ನಲ್ಲಿ ನಾವೇ ಇರಬೇಕು, ಬೇರೆಯವ್ರು ಇರಬಾರ್ದು, ಇಂಡಿಯನ್ಸ್ ಇರಬಾರ್ದು ಅಂತ ಹೇಳಿ ಚೆನ್ನಾಗಿ ಜನಗಳಿಗೆ ಮೈಂಡ್ ವಾಶ್ ಮಾಡಿ ವೋಟ್ಗಳನ್ನ ಗುದ್ಸೋ ರೀತಿ ಮಾಡಿದಾನೆ. ಆದ್ರೆ ರಿಯಾಲಿಟಿನ ಯಾರನ್ನೂ ಕೂಡ ಯೋಚನೆ ಮಾಡಲ್ಲ. ಕರ್ನಾಟಕದಲ್ಲೂ ಅದೇ ತರನೇ ಆಗಿದೆ ಅಲ್ವಾ? ಸೊ ಮಾಲ್ದೀವ್ಸ್ ನಲ್ಲೂ ಅದೇ ತರನೇ ಆಗಿದ್ದು. ರಿಯಾಲಿಟಿನ ಯೋಚನೆ ಮಾಡ್ದಿರಾನೆ ಮಾಲ್ದೀವ್ಸ್ ನಲ್ಲಿ ಇವನನ್ನ ಗೆಲ್ಸಿದ್ರು. ಆದ್ರೆ ಪ್ರೀವಿಯಸ್ ಪ್ರೆಸಿಡೆಂಟ್ ಯಾರಿದ್ರು ಇಂಡಿಯಾಗೆ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿದ್ರು. ಇವರು ಪ್ರೆಸಿಡೆಂಟ್ ಆಗಿದ್ದಾಗ ನಾವು ಮಾಲ್ದೀವ್ಸ್ ಗೆ ಎಷ್ಟೊಂದು ಹೆಲ್ಪ್ ಮಾಡಿದೀವಿ. ಅವ್ರ ಹತ್ರ ಕುಡಿಯಕ್ಕೆ ನೀರ್ ಕೂಡ ಗತಿ ಇರ್ಲಿಲ್ಲ. ಅವಾಗ ನಾವು ಆಪರೇಷನ್ ಪಾನಿ ಅಂತ ಹೇಳಿ ನೀರ್ನು ಕೂಡ ಸಪ್ಲೈ ಮಾಡಿದೀವಿ. ಕೋವಿಡ್ ಟೈಮ್ ನಲ್ಲಿ ಮಾಲ್ದೀವ್ಸ್ ನಲ್ಲಿ ಎಲ್ಲಾ ಜನಗಳು ಕೂಡ ಸಾಯ್ತಿದ್ರು. ಅವ್ರಿಗೆ ನಾವು ಫ್ರೀ ಆಗಿ ವ್ಯಾಕ್ಸಿನ್ ನ ಸಪ್ಲೈ ಮಾಡಿದೀವಿ. ಇಂಡಿಯಾ ಬಂದು 2 ಹೆಲಿಕಾಪ್ಟರ್ ಏರ್ ಕ್ರಾಫ್ಟ್ ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಮಾಲ್ದೀವ್ಸ್ ಗೆ. ಇದನ್ನ ಮೇಂಟೈನ್ ಮಾಡಕ್ಕೋಸ್ಕರ ಇಂಡಿಯಾ ಇಂದ ಇಂಡಿಯನ್ ಆರ್ಮೀಸ್ ಮಾಲ್ದೀವ್ಸ್ ಗೆ ಹೋಗಿದ್ದಾರೆ. ಅವರ ಒಂದು ಕಂಟ್ರಿ ಸೇಫ್ ಆಗಿ ಇರಬೇಕು ಅಂತ ಹೇಳಿ ಇಂಡಿಯನ್ ಆರ್ಮಿ ಅಲ್ಲಿ ಕಷ್ಟ ಪಡ್ತಿದೆ. ಇಂಡಿಯಾ ಇಂದ ಮಾಲ್ದೀವ್ಸ್ ಗೆ ಹೋಗಿರುವಂತೆ ಇಂಡಿಯನ್ ಆರ್ಮಿನ ಒಂದು ಸಂಖ್ಯೆ ಎಷ್ಟು ಗೊತ್ತಾ? 75 ಜನ ಮಾತ್ರ. ಪ್ರೆಸೆಂಟ್ ಎಲೆಕ್ಷನ್ ನಲ್ಲಿ ವಿನ್ ಆಗಿರೋನು ಇಂಡಿಯಾ ಔಟ್ ಅಂತ ಹೇಳಿ ಒಂದು ಕಾರ್ಯಕ್ರಮನೇ ಮಾಡ್ತಾನೆ. ಆ ಒಂದು ಇಂಡಿಯಾ ಔಟ್ ನಲ್ಲಿ ಜನಗಳಿಗೆ ಏನೆಲ್ಲ ಹೇಳಿದಾನೆ ಗೊತ್ತಾ? ಇಂಡಿಯಾ ಬಂದ್ಬಿಟ್ಟು ನಮ್ಮನ್ನ ರೂಲ್ ಮಾಡ್ತಿದೆ, ಇಂಡಿಯಾ ಬಂದು ನಮ್ಮನ್ನ ಆಕ್ಯುಪೈ ಮಾಡ್ಕೊಳ್ಳುತ್ತೆ, ನಮ್ಮಲ್ಲಿರುವಂತ ಒಂದು ಅದ್ಭುತನ ಇಂಡಿಯಾ ಕಸ್ಕೊಳ್ಳಕ್ಕೆ ರೆಡಿ ಆಗಿದೆ ಅಂತ ಹೇಳಿದಾನೆ. ನಮ್ಗೆ ಹೆಲ್ಪ್ ಮಾಡೋ ತರ ಇಂಡಿಯಾ ಬಂದ್ಬಿಟ್ಟು ಹೆಲಿಕಾಪ್ಟರ್ ನ ಕಳಿಸಿದೆ, ಜೊತೆಗೆ ಇಂಡಿಯನ್ ಆರ್ಮಿನೂ ಕೂಡ ಕಳ್ಸಿಕೊಟ್ಟಿದ್ದಾರೆ. ಯಾವತ್ತನ ಒಂದ್ ದಿವಸ ನಮ್ಮ ಒಂದು ಮಾಲ್ದೀವ್ಸ್ ಕೂಡ ಅವರು ಅಕ್ವೈರ್ ಮಾಡ್ಕೊಂತಾರೆ ಅಂತ ಹೇಳಿ ಸುಳ್ಳು ಹೇಳಿ ವೋಟ್ ನ ಗುದ್ದಿಸ್ಕೊಂಡಿದ್ದಾನೆ. ಇವೆಲ್ಲ ಹೇಳ್ಬಿಟ್ಟು ಎಲೆಕ್ಟ್ ಆಗಿದ್ದಾನೆ. ಆದ್ರೆ ಇಂಡಿಯಾ ಜೊತೆ ಗುದ್ದಾಡಕ್ಕೆ ಇವನ ಹತ್ರ ದಮ್ ಇದ್ಯಾ? ಅವನ್ಗೇನು ದಮ್ ಇಲ್ಲ ಅಂತ ಹೇಳ್ತಿಲ್ಲ, ಚಿಕ್ಕ ಕಂಟ್ರಿ ಅಂತ ನಾನು ಕೀಳಾಗಿ ನೋಡ್ತಿಲ್ಲ. ಇಂಡಿಯಾ ಅಂತ ಹೇಳಿ ಒಂದು ದೊಡ್ಡ ಕಂಟ್ರಿ ಜೊತೆ ಯುದ್ಧಕ್ಕೆ ಬರ್ಬೇಕಾದ್ರೆ, ಒಂದು ಇಶ್ಯೂ ಜೊತೆ ಹೋರಾಡ್ತಿರ್ಬೇಕಾದ್ರೆ ತುಂಬಾ ಇಶ್ಯೂನ ಅವರು ಫೇಸ್ ಮಾಡ್ಬೇಕಾಗತ್ತೆ, ತುಂಬಾ ಕಾನ್ಸಿಕ್ವೆನ್ಸಸ್ ನ ಅವರು ಫೇಸ್ ಮಾಡ್ಬೇಕಾಗತ್ತೆ. ಆದ್ರೆ ಮಾಲ್ದೀವ್ಸ್ ಏಷ್ಯನ್ ಅಲ್ಲೇ ಒಂದು ಚಿಕ್ಕ ಕಂಟ್ರಿ. ಅಷ್ಟು ಚಿಕ್ಕ ಕಂಟ್ರಿ ಬಂದು ಭಾರತನ ಎದುರಾಕೊಂತಿದೆ ಅಂದ್ರೆ ಮಾಲ್ದೀವ್ಸ್ ಹಿಂದಗಡೆ ಯಾವ್ದನ ಒಂದು ಶಕ್ತಿ ಇರ್ಬೇಕಾಗತ್ತೆ. ಮಾಲ್ದೀವ್ಸ್ಗೆ ಯಾವ್ದನ ಒಂದು ಕಂಟ್ರಿ ಸಪೋರ್ಟ್ ಮಾಡ್ತಿರ್ಬೇಕಾಗತ್ತೆ, ಒಂದು ಕಡ್ಡಿ ಅಲ್ಲಾಡಿಸ್ತಿರ್ಬೇಕಾಗತ್ತೆ. ಆ ಒಂದು ಕಂಟ್ರಿ ಬಂದು ಚೈನಾ. ಚೈನಾ ಬಂದು ಸುತ್ತಮುತ್ತ ಇರುವಂತ ಕಂಟ್ರೀಸ್ ಎಲ್ಲರಿಗೂ ಕೂಡ ಒಂಥರ ಬಾಸ್ ಇದ್ದಂಗೆ. ಎಕ್ಸಾಂಪಲ್ ಶ್ರೀಲಂಕಾ, ಮಾಲ್ದೀವ್ಸ್. ಏನಕ್ಕೆ ಇವರು ಮಾಲ್ದೀವ್ಸ್ ಅಂತ ಹೇಳಿ ಒಂದು ಚಿಕ್ಕ ಕಂಟ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ಚೈನಾ ಹತ್ರ ಏನಿಲ್ಲ ಹೇಳಿ, ಎಲ್ಲ ಇದೆ, ಎಲ್ಲ ಇದೆ ಅವ್ರ ಹತ್ರ. ಆದ್ರೆ ಆಯಿಲ್ ಒಂದಿಲ್ಲ ಅವ್ರ ಹತ್ರ. ಆಯಿಲ್ ಬಂದ್ಬಿಟ್ಟು ಅರಬ್ ಕಂಟ್ರಿಯಿಂದ ಇಂಪೋರ್ಟ್ ಮಾಡಿಸ್ಕೋಬೇಕಾಗತ್ತೆ. ಆದ್ರೆ ಅರಬ್ ಕಂಟ್ರಿನ ಒಂದು ಟ್ರೇಡ್ ನಡಿಬೇಕು ಅಂದ್ರೆ ಮಾಲ್ದೀವ್ಸ್, ಚೈನಾ, ಶ್ರೀಲಂಕಾ, ಸೊ ಈ ತರ ಬರ್ಬೇಕಾಗತ್ತೆ. ಇದು ಬಾರ್ಡರ್ ರೂಟ್ ಅಂತ ಕರೀತಾರೆ, ಇದನ್ನ ಟ್ರಾವೆಲ್ ರೂಟ್ ಅಂತ ಕರೀತಾರೆ. ಚೈನಾನ ಎಲ್ಲ ಒಂದು ದೇಶಕ್ಕೂ ಕೂಡ ಪ್ರಾಬ್ಲಮ್. ಅದೇ ತರನೇ ಶ್ರೀಲಂಕಾ ಕ್ರೈಸಿಸ್ಗೂ ಕೂಡ ಚೈನಾನ ಒಂದು ಕೈವಾಡ. ಚೈನಾ ಬಂದ್ಬಿಟ್ಟು ಶ್ರೀಲಂಕಾಗೆ ಜಾಸ್ತಿ ಸಾಲ ಕೊಟ್ಟು ಆ ಒಂದು ದೇಶನೇ ಹಾಳು ಮಾಡಿ ಬಿಸಾಕ್ಬಿಟ್ರು. ಮಾಲ್ದೀವ್ಸ್ಗೆ ಏನ್ ಧೈರ್ಯ ಅಂದ್ರೆ ಚೈನಾನ ಒಂದು ಸೂಪರ್ ಪವರ್ ನಮ್ಮ ಹತ್ರ ಇದೆ ಅಂತ ಹೇಳಿ ಅವನಿಗೆ ಕೊಬ್ಬು ಜಾಸ್ತಿ. ಸೊ ಅವನು ಹೊಸದಾಗಿ ಇಂಡಿಯಾ ಔಟ್ ಅಂತ ಹೇಳಿ ಒಂದು ಕ್ಯಾಂಪೇನ್ ರನ್ ಮಾಡಿ ಗೆದ್ದಿದ್ದಕ್ಕೆ, ಮತ್ತೆ ಚೈನಾ ಬಂದು ಮಾಲ್ದೀವ್ಸ್ಗೆ ಸಪೋರ್ಟ್ ಮಾಡೋದು, ನರೇಂದ್ರ ಮೋದಿ ಅವರು ಲಕ್ಷದ್ವೀಪ್ಗೆ ಹೋಗಿ ಆ ಒಂದು ಟೂರಿಸಂ ನ ಸಪೋರ್ಟ್ ಮಾಡೋದು, ಇವೆಲ್ಲನೂ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಮೋದಿ ಅವರು ಬೈಕಾಟ್ ಮಾಡಬೇಕು ಅಂತಾನೆ ಲಕ್ಷದ್ವೀಪ್ಗೆ ಹೋಗ್ಲಿಲ್ಲ. ಮೋದಿ ಅವರು ಲಕ್ಷದ್ವೀಪ್ಗೆ ಹೋಗಿದ್ದು ಬೇರೆ ಒಂದು ಕಾರಣಕ್ಕೆ, ಮಾಲ್ದೀವ್ಸ್ಗೆ ಉರಿಸ್ಬೇಕು ಅಂತ ಅಲ್ಲ. ಕೋವಿಡ್ ಆದ್ಮೇಲೆ ಇಂಡಿಯನ್ ಟೂರಿಸಂ ತುಂಬಾ ಕೆಳಗ್ ಬಂದಿತ್ತು. ಸೊ ಅದನ್ನ ಪ್ರಮೋಟ್ ಮಾಡಕ್ಕೋಸ್ಕರ ಮಾತ್ರ ಮೋದಿ ಅವರು ಲಕ್ಷದ್ವೀಪ್ಗೆ ವಿಸಿಟ್ ಮಾಡಿದ್ರು. ಮೋದಿ ಅವರೇನೆ ಇದಕ್ಕೆ ಸಪೋರ್ಟ್ ಮಾಡ್ತಾ ಕೆಲವೊಂದು ಪ್ಲೇಸಸ್ಗೆ ಹೋಗಿ ಈ ಒಂದು ಪ್ಲೇಸ್ ತುಂಬಾ ಚೆನ್ನಾಗಿದೆ, ಇದಕ್ಕೆ ಒಂದ್ಸತಿ ನೀವು ವಿಸಿಟ್ ಮಾಡಿ ಅಂತ ಹೇಳಿದ್ರು. ಅವ್ರಿಗೆ ತುಂಬಾ ಇನ್ಫ್ಲೂಯೆನ್ಷಿಯಲ್ ಪವರ್ ಇದೆ. ಏನಕ್ಕಪ್ಪ ಅಂದ್ರೆ ಇಂಡಿಯಾದಲ್ಲಿ ಇರುವಂತವ್ರೆಲ್ಲರೂ ಕೂಡ ಮೋದಿ ಅವರ ಒಂದು ಮಾತನ್ನ ಕೇಳ್ತಾರೆ ಅಂತ ಹೇಳಿ ಒಂದು ಟ್ವೀಟ್ ನ ಮಾಡ್ತಾರೆ ಅಷ್ಟೇ. ಅವರು ಒಂದ್ ಕಡೆ ಹೋಗಿದ್ದಾರೆ ಅಂದ್ರೆ ಅದೇ ವೈರಲ್ ಆಗುತ್ತೆ ಅಂತ ಹೇಳಿ ಅವರಿಗೆ ಗೊತ್ತಿದೆ. ಇದೇ ತರನೇ 2021 ನಲ್ಲಿ ಜಮ್ಮು ಅಂಡ್ ಕಾಶ್ಮೀರ್ಗೂ ಕೂಡ ವಿಸಿಟ್ ಮಾಡ್ತಾರೆ. ಆ ಒಂದು ಫೋಟೋಸ್ ನ ಟ್ವಿಟರ್ ನಲ್ಲಿ ಪೋಸ್ಟ್ ಮಾಡ್ತಾರೆ. ಆ ಒಂದು ಪೋಸ್ಟ್ ಆದ್ಮೇಲೆ ತುಂಬಾ ಟ್ರಾವೆಲರ್ಸ್ ಬಂದ್ಬಿಟ್ಟು ವಿಸಿಟ್ ಮಾಡ್ತಾರೆ. ಲಕ್ಷದ್ವೀಪ್ ನ ಒಂದು ಟೂರಿಸಂ ಅಷ್ಟೊಂದೇನು ಡೆವಲಪ್ ಆಗಿಲ್ಲ. ಅದು ಡೆವಲಪ್ ಆಗ್ಬೇಕು ಅಂತಾನೆ ಮೋದಿ ಅವರು ಲಕ್ಷದ್ವೀಪ್ಗೆ ವಿಸಿಟ್ ಮಾಡಿದಾರೆ ಅಷ್ಟೇನೆ. ಇದನ್ನ ಅರ್ಥ ಮಾಡ್ಕೊಳ್ದಿರಾ ಈ ನನ್ನ ಮಕ್ಕಳು ಬಂದ್ಬಿಟ್ಟು ಬಾಯಿಗೆ ಬಂದಂಗ್ ಟ್ವೀಟ್ ಮಾಡ್ತಿದ್ದಾರೆ. ಈ ಒಂದು ಟ್ವೀಟ್ ನ ಆದ್ಮೇಲೆ ಮಾಲ್ದೀವ್ಸ್ ಗವರ್ನಮೆಂಟ್ ಬಂದು ಈ ಒಂದು 3 ಜನನ ಸಸ್ಪೆಂಡ್ ಮಾಡಿ ಬಿಸಾಕಿದ್ದಾರೆ. ಇಂಡಿಯನ್ ಟೂರಿಸಂಗೆ ಎಷ್ಟು ಪೊಟೆನ್ಷಿಯಲ್ ಇದೆ ಅಂತ ಹೇಳಿ ಆ ನನ್ನ ಮಕ್ಕಳಿಗೂ ಕೂಡ ಗೊತ್ತಿಲ್ಲ, ನಮಗೂ ಕೂಡ ಅಷ್ಟೊಂದು ಗೊತ್ತಿಲ್ಲ. ಇಂಡಿಯನ್ ಟೂರಿಸಂ ಬಂದ್ಬಿಟ್ಟು ಇಡೀ ವರ್ಲ್ಡ್ ನಲ್ಲೇ ಯಾವುದು ಇಲ್ಲ. ನಮ್ಮ ದೇಶದಲ್ಲಿರುವಂತ ಬಯೋಡೈವರ್ಸಿಟಿ, ಡಿಫ್ರೆಂಟ್ ಅನಿಮಲ್ ಬಂದ್ಬಿಟ್ಟು ಯಾವುದೇ ಒಂದು ದೇಶದಲ್ಲೂ ಕೂಡ ಇಲ್ಲ. 7560 ಕಿಲೋಮೀಟರ್ ಸೀ ಶೋರ್, 10% ಆಫ್ ಹಿಲ್ ಸ್ಟೇಷನ್, 3,27,000 ಸ್ಕ್ವೇರ್ ಕಿಲೋಮೀಟರ್ಸ್ ಆಫ್ ಡೆಸರ್ಟ್ ಏರಿಯಾ, 6,85 ಕಿಲೋಮೀಟರ್ಸ್ ಆಫ್ ಫಾರೆಸ್ಟ್ ಏರಿಯಾ, 58% ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್. ಎಲ್ಲ ಒಂದು ಕಂಟ್ರಿಗೆ ಹೋಲಿಸ್ಕೊಂಡ್ರೆ ನಮ್ಮ ಒಂದು ಇಂಡಿಯಾ ಬಂದು ಯಂಗೆಸ್ಟ್ ನೇಷನ್ ಇನ್ ದ ವರ್ಲ್ಡ್. ನಮ್ಮ ಒಂದು ಇಂಡಿಯಾಗೆ ಎಷ್ಟು ಪೊಟೆನ್ಷಿಯಲ್ ಇದೆ ಗೊತ್ತಾ ಈ ಒಂದು ಟೂರಿಸಂ ನಲ್ಲಿ. 140 ಕಂಟ್ರೀಸ್ ನಲ್ಲಿ 8th ರ್ಯಾಂಕ್ ಇದೆ ಕಲ್ಚರಲ್
ರಿಸೋರ್ಸಸ್ ನಲ್ಲಿ, ಬಿಸ್ನೆಸ್ ನಲ್ಲಿ 13 ರ್ಯಾಂಕ್ ಆನ್ ಪ್ರೈಸ್ ಕಾಂಪಿಟೇಟಿವ್ನೆಸ್ ಅಂಡ್ 14th ರ್ಯಾಂಕ್ ಟ್ರಾವೆಲ್ ಅಂಡ್ ಟೂರಿಸಂ ಕಾಂಪಿಟೇಟಿವ್ನೆಸ್. ನಮ್ಮ ಒಂದು ಇಂಡಿಯಾನಲ್ಲಿ ಟೂರಿಸಂ ಏನನ್ನ ಡೆವಲಪ್ಮೆಂಟ್ ಆಯ್ತು ಅಂದ್ರೆ ಎಕನಾಮಿ ಮೇಲೆ ಹೋಗ್ತಿರುತ್ತೆ. ಅದ್ರ ಜೊತೆಗೆ ಎಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ ಅಂತ ನಿಮಗೆ ಗೊತ್ತಾ? ನಮ್ಮ ಒಂದು ಇಂಡಿಯಾದಲ್ಲಿ ಟೂರಿಸಂ ಎಲ್ಲೆಲ್ಲಿ ಇದೆ ಅಂತ ನಿಮಗೆ ಗೊತ್ತಾ? ಇವಾಗ ಏನೋ ಲಕ್ಷದ್ವೀಪ್ ನಲ್ಲಿ ಒಂದು ಟ್ವೀಟ್ ಮಾಡಿದ ತಕ್ಷಣ ಎಲ್ಲಾನು ಕೂಡ ಬೈಕಾಟ್ ಮಾಲ್ದೀವ್ಸ್ ಅಂತ ಹೇಳ್ತಿದೀವಿ. ಈ ಒಂದು ಟ್ರೆಂಡ್ ಏನಾನ ಆಗೋಯ್ತು ಅಂದ್ರೆ ಎಲ್ಲರೂ ಕೂಡ ಅವಾಗ ಕಾಮ್ ಆಗೋಗ್ತಾರೆ, ಅದ್ರ ಸುದ್ದಿನೇ ಬರಲ್ಲ. ಆ ಒಂದು ಟ್ರೆಂಡ್ ಮುಗಿದೋದ್ಮೇಲೆ ಎಲ್ಲರೂ ಕೂಡ ನಿಧಾನವಾಗಿ ಮಾಲ್ದೀವ್ಸ್ಗೆ ಮತ್ತೆ ಹೋಗಕ್ಕೆ ಶುರು ಮಾಡ್ತೀರಾ. ಆದ್ರೆ ನಮ್ಮ ಒಂದು ಇಂಡಿಯಾನ ಪ್ರಮೋಟ್ ಮಾಡಿ, ನಮ್ಮ ಒಂದು ಇಂಡಿಯನ್ ಟೂರಿಸಂ ನ ನೀವು ಪ್ರಮೋಟ್ ಮಾಡಿ. ಒಂದು ಕಾಂಟ್ರವರ್ಸಿ ಸ್ಟಾರ್ಟ್ ಆಯ್ತು ಅಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇರ್ತೀರಾ. ಅದೇ ಇಂಡಿಯನ್ ಟೂರಿಸಂ ನ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ಯಾರು ಕೂಡ ಕೈ ಜೋಡಿಸಲ್ಲ. ಯಾಕೆ ಎಲ್ಲರೂ ಕೂಡ ಒಂದು ಲಾಂಗ್ ಟರ್ಮ್ ಸೊಲ್ಯೂಷನ್ ಗೆ ಯೋಚನೆ ಮಾಡಲ್ಲ? ಆ ಒಂದು ಮೂವ್ಮೆಂಟ್, ಆ ಒಂದು ಕ್ವಿಕ್ ಮೂವ್ಮೆಂಟ್ ಗೆ ಎಲ್ಲರೂ ಕೂಡ ಕಾಯ್ತಿರ್ತಾರೆ. ಒಂದು ಕಾಂಟ್ರವರ್ಸಿ ಸ್ಟಾರ್ಟ್ ಆಯ್ತು ಅಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗ್ತಾರೆ. ನಾವು ಯೋಚನೆ ಮಾಡಬೇಕಾಗಿರುವಂತದ್ದು ಇಂಡಿಯನ್ ಟೂರಿಸಂ ಬಗ್ಗೆ, ಅದನ್ನ ನಾವು ಎಕ್ಸ್ಪ್ಲೋರ್ ಮಾಡಬೇಕಾಗತ್ತೆ. ನಮ್ಮ ಒಂದು ಇಂಡಿಯಾದಲ್ಲಿರುವಂತ ಒಂದು ಯೋಗ ಯಾವುದೇ ಒಂದು ಕಂಟ್ರಿನಲ್ಲಿ ಇಲ್ಲ. ಇಂಡಿಯಾನ ಟೂರಿಸಂ ಹಬ್ ಆಗಿ ನಾವು ಡೆವಲಪ್ ಮಾಡಬಹುದು. ಯಾರನ್ನ ಒಬ್ರು ಇನ್ಫ್ಲುಯೆನ್ಸ್ ಮಾಡಿದ್ರೆ ಎಲ್ಲರೂ ಕೂಡ ಹೋಗಕ್ಕೆ ಶುರು ಮಾಡ್ತೀರಾ. ನೀವೇ ಹುಡುಕಿ ಇಂಡಿಯಾದಲ್ಲಿರುವಂತ ಒಂದು ಟೂರಿಸ್ಟ್ ಪ್ಲೇಸ್ ಗೆ ವಿಸಿಟ್ ಮಾಡಿ. ಕಾಶಿಯಿಂದ ಕನ್ಯಾಕುಮಾರಿವರೆಗೂ, ಗುಜರಾತ್ ಇಂದ ಅರುಣಾಚಲ್ ಪ್ರದೇಶವರೆಗೂ ಕೂಡ ಎಷ್ಟು ಟೂರಿಸಂ ಪ್ಲೇಸಸ್ ಇದೆ ನಿಮಗೆ ಗೊತ್ತಾ? ನಮ್ಮ ಒಂದು ಲೈಫ್ ಎಲ್ಲಾನು ಕೂಡ ಸ್ಪೆಂಡ್ ಮಾಡಿದ್ರೆ ಇಡೀ ಇಂಡಿಯಾನ ನಾವು ಸುತ್ತಕ್ಕಾಗಲ್ಲ, ಅಷ್ಟು ದೊಡ್ಡದು ನಮ್ಮ ಒಂದು ಇಂಡಿಯಾ. ಈ ಒಂದು ವಿಡಿಯೋನ ರೆಕಾರ್ಡ್ ಮಾಡ್ಬೇಕಾದ್ರೆ ನನ್ಗೆ ಏನ್ ಅರ್ಥ ಆಯ್ತು ಅಂದ್ರೆ, ನಮ್ಮ ಒಂದು ಇಂಡಿಯಾದಲ್ಲಿ ಟೂರಿಸಂ ಗೆ ಕರೆಕ್ಟ್ ಆಗಿ ಗೈಡ್ ಮಾಡೋರೇ ಇಲ್ಲ. ಅಂದ್ರೆ ಹಾಸ್ಪಿಟಾಲಿಟಿನ ಯಾವ ರೀತಿ ಬಿಲ್ಡ್ ಮಾಡುವಂತದ್ದು, ಬೇರೆ ದೇಶದವರು ನಮ್ಮ ಒಂದು ಇಂಡಿಯಾಗೆ ಬಂದ್ರೆ ಯಾವ ರೀತಿ ಅವ್ರಿಗೆ ಗೈಡ್ ಮಾಡುವಂತದ್ದು, ಯಾವ ರೀತಿ ಅವ್ರನ್ನ ಟ್ರೀಟ್ ಮಾಡಬೇಕು, ಯಾವೆಲ್ಲ ಪ್ಲೇಸಸ್ ಅವ್ರಿಗೆ ತೋರಿಸಬೇಕು ಅಂತಾನೆ ನಮಗೆ ಗೊತ್ತಿಲ್ಲ. ಇದನ್ನ ತೋರ್ಸಕ್ಕೋಸ್ಕರ ಪರ್ಫೆಕ್ಟ್ ಏಜೆನ್ಸಿನೂ ಕೂಡ ನಮ್ಮ ಒಂದು ಇಂಡಿಯಾದಲ್ಲಿ ಇಲ್ಲ. ನಮ್ಮ ಒಂದು ಇಂಡಿಯಾದಲ್ಲಿ ಇರುವಂತ ಪ್ರತಿ ಒಂದು ಟೂರಿಸಂ ಕೂಡ ಇತ್ತೀಚೆಗೆ ಜಾಸ್ತಿ ವೈರಲ್ ಆಗ್ತಿದೆ. ಎಲ್ಲರೂ ಕೂಡ ಅದಕ್ಕೆ ಸಪೋರ್ಟ್ ಮಾಡಬೇಕಾಗತ್ತೆ. ಪ್ರತಿ ಒಂದು ಪೇಜಸ್ ಅಲ್ಲೂ ಕೂಡ ಬಿಸ್ನೆಸ್ ಸ್ಟಾರ್ಟ್ ಆಗ್ತಿದೆ. ನೀವು ಟೂರಿಸಂ ಸೆಕ್ಟರ್ ನಲ್ಲಿರುವಂತ ಒಂದು ಪೀಪಲ್ ನ ಎಜುಕೇಟ್ ಮಾಡಬೇಕಾಗತ್ತೆ. ಬೇರೆ ಒಂದು ದೇಶದಿಂದ ಬರುವಂತ ಒಂದು ಫಾರಿನರ್ಸ್ ಗೆ ಏನೆಲ್ಲ ಆಫರ್ ಮಾಡಬಹುದು, ಅವ್ರಿಗೆ ಸ್ಟೇ ಆಗಿರ್ಬೋದು, ಅವ್ರಿಗೆ ಪ್ಲೇಸಸ್ ನ ತೋರಿಸೋದಾಗಿರ್ಬೋದು, ಇವೆಲ್ಲನೂ ಕೂಡ ಒಂದು ಬಿಸ್ನೆಸ್. ಇದನ್ನ ನೀವು ಕರೆಕ್ಟ್ ಆಗಿ ಯೂಸ್ ಮಾಡ್ಕೋಬೇಕಷ್ಟೇ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ನೀವು ಟ್ರೂ ಇಂಡಿಯನ್ಸ್ ಆಗಿದ್ರೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಾನು ಇದನ್ನ ಲೈಕ್ ಗೋಸ್ಕರನೋ ಸಬ್ಸ್ಕ್ರೈಬ್ ಗೋಸ್ಕರನೋ ಕೇಳ್ತಿಲ್ಲ. ನೀವು ಸಬ್ಸ್ಕ್ರೈಬೇ ಮಾಡ್ಕೊಳಕ್ ಹೋಗ್ಬೇಡಿ, ದಯವಿಟ್ಟು ಶೇರ್ ಮಾಡಿ. ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಕೂಡ ತಲುಪಿಸಿ. ಧನ್ಯವಾದ.